ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಎದ್ದೇಳು ಕರ್ನಾಟಕ ಕಳೆದ 2 ಚುನಾವಣೆಗಳು ಕೂಡ ಸಾಕಷ್ಟು ಕೆಳ ಹಂತದಲ್ಲಿ ಕೆಲಸ ಮಾಡಿರುವಂಥದ್ದು. ಕೋಮುವಾದಿ ಶಕ್ತಿಗಳನ್ನ ಹೊಡೆದೋಡಿಸಬೇಕು ಅಂತ ಹೇಳಿ ಎದ್ದೇಳು ಕರ್ನಾಟಕ ಇರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಇನ್ನು ಹಲವಾರು ಪ್ರಗತಿಪರ ಶಕ್ತಿಗಳೆಲ್ಲ ಸೇರಿ ಒಂದು ಪ್ರಯತ್ನ ನಾವು ಮಾಡುವಂಥದ್ದನ್ನ ಈ ಸರಿ ನಾವು ಮಾಡಿದ್ವಿ. ಅದರ ಹಿನ್ನೆಲೆಯನ್ನೇ ಕಳೆದ 2-3 ವರ್ಷಗಳಿಂದ ಸತತವಾಗಿ ಸಂವಿಧಾನ ವಿಚಾರವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ತಾಲೂಕು ಮಟ್ಟದಲ್ಲೂ ಕೂಡ ಒಂದು ಕೆಲಸವನ್ನ ಮಾಡ್ಕೊಳ್ತಾ ಬರ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ಏನು SIR ವಿಚಾರವಾಗಿ ನೀವೆಲ್ಲ ಕೂಡ ಕೇಳ್ತಿರ್ಬೋದು. SIR ಅನ್ನುವಂಥದ್ದು ಒಂದು ವಿಶೇಷ ಪರಿಷ್ಕರಣೆಯ ಒಂದು ಇದಾಗಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಅದನ್ನ ಹೇಳ್ತೀವಿ. ಈಗಾಗಲೇ ಉತ್ತರ ಭಾರತದ ಸಾಕಷ್ಟು ಇದರ ಪರಿಣಾಮಗಳನ್ನು ನಾವು ಕೇಳ್ತಾ ನೋಡ್ತಾ ಬಂದಿದ್ದೀವಿ. ಸುಮಾರು 63 ಲಕ್ಷ ಏನು ಮತದಾರ ಪಟ್ಟಿಯಿಂದ ತೆಗೆದಾಕಿರುವಂಥದ್ದು ನಾವು ಬಿಹಾರಲ್ಲಿ ನೋಡಿದ್ವಿ. ತದನಂತರ ಏನು ನೆಕ್ಸ್ಟ್ ತಮಿಳುನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಈ ಭಾಗದಲ್ಲಿ ಏನು ಚುನಾವಣೆ ನಡೀತಾ ಇದೆ ಅಲ್ಲಿ ಇದರ ಜಾರಿ ನಡೀತಾ ಇದೆ. ಅಂದ್ರೆ ಮತದಾನದ ಪಟ್ಟಿಯಿಂದ ಅಲ್ಲಿ ಹೆಸರನ್ನು ಕಿತ್ತಾಕುವಂಥದ್ದು, ಮಹಿಳೆಯರು ಇರ್ಬೋದು ಮತ್ತು ದಲಿತ ವರ್ಗದವರು ಇರ್ಬೋದು, ಅಲ್ಪಸಂಖ್ಯಾತ ವರ್ಗದವರು ಇರ್ಬೋದು, ಇಂತಹ ಇವರನ್ನ ಕಿತ್ತಾಕುವಂತ ಪ್ರಯತ್ನ ಇದರಲ್ಲಿ ಹುನ್ನಾರ ನಡೀತಾ ಇದೆ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಉಳ್ಳವರು, ಬಲಾಢ್ಯರು, ಮೇಲ್ವರ್ಗದವರು ಇವರೇ ಇವತ್ತು ಅಧಿಕಾರನ ಇದು ಮಾಡ್ಕೊಳ್ತಾ ಬರ್ತಿದ್ದಾರೆ. ಇದರಲ್ಲಿ ಅಲ್ಲೋ ಇಲ್ಲ ಒಂದ್ 2-3 ನಾವು ಉದಾಹರಣೆ ನೋಡ್ಬೋದು. ಕೆಲವರು ಜನಸಾಮಾನ್ಯ ಅಧಿಕಾರ ಹಿಡಿತಂತ ನಾವು ನೋಡ್ತಿರ್ಬೋದು. ಈ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಕೂಡ ಅವರು ಬಲಾಢ್ಯರ ಪರ ಅಥವಾ ಕಾರ್ಪೊರೇಟ್ ಪರನ ಇದ್ದು ಅವರು ಇದು ಮಾಡ್ಕೊಳ್ತಾ ಬರ್ತಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಇವತ್ತು ಕೇಂದ್ರ ಸರ್ಕಾರ ಹಲವಾರು ಕಾಯ್ದೆ ಕಾನೂನುಗಳು ಹೊಸ ಇದನ್ನ ಪ್ರಜಾಪ್ರಭುತ್ವವನ್ನ ಕೆಡುವಂತ ಒಂದು ಇದನ್ನ ಜನವಿರೋಧಿ ಕಾಯ್ದೆಗಳನ್ನ ತಂದಿಟ್ಕೊಂಡು ಕಾರ್ಪೊರೇಟ್ಗೋಸ್ಕರ ಇವತ್ತು ಕಾಯ್ತಾ ಕೂತಿದ್ದಾರೆ. ಮುಖ್ಯವಾಗಿ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿದ್ದೇನಪ್ಪಾ ಅಂತಂದ್ರೆ ಅವರ ನಿಜ ಬಣ್ಣ ಅವ್ರಿಗೆ ಗೊತ್ತಾಗಿದೆ. ನಾವು ಯಾವ ಮಟ್ಟಕ್ಕೆ ಇವತ್ತು ನಾವು ಮುಂದಿನ ಇದರಲ್ಲಿ ನಾವು ಚುನಾವಣೆಯಲ್ಲಿ ಯಾವ ನಮ್ಮ ರಿಸಲ್ಟ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಸೊ ಹಾಗಾಗಿ ಬಿಹಾರದಲ್ಲಿ ಕೊನೆ ಕ್ಷಣದಲ್ಲಿ ಅವರು ಕೇವಲ 2 ತಿಂಗಳಿರೋ ಸಂದರ್ಭದಲ್ಲಿ ಈ ಒಂದು SIR ನ ತಂದ್ರು. ಅದಾದ ನಂತರ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಜಾರಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಮುಂದಿನ ತಿಂಗಳಿಂದ ನಮಗೆ ಶುರುವಾಗುತ್ತೆ. ಫೆಬ್ರವರಿ 14 ನಂತರ ಈ ಒಂದು ಇದರ ನಮಗೆ ಪರಿಣಾಮ ನಾವು ಕಾಣಲಿಕ್ಕೆ ನೋಡ್ತೀವಿ. ನಮಗೆ ಇದರ ಬಗ್ಗೆ ನಮ್ಗೇನು SIR ಬಗ್ಗೆ ನಮ್ಗೆ ಮುಖ್ಯವಾದ ಸಮಸ್ಯೆ ಅಲ್ಲ. ನಮ್ಗೆ ಇದು SIR ಪ್ರತಿ ವರ್ಷ ಮತ್ತು 10 ವರ್ಷಕ್ಕೊಮ್ಮೆ ಎಲ್ಲ ರಾಜ್ಯ ನಡೀತದೆ, ನಮ್ಮಲ್ಲಿ ನಡೆಯುತ್ತೆ. 6 ತಿಂಗಳಿಗೊಮ್ಮೆ ಎಲ್ಲ BLOಗಳು ಹೋಗಿ ಯಾರಿದ್ದಾರೆ ಯಾರಿಲ್ಲ ಅನ್ನುವಂಥ ಒಂದು ಇದು ನಡೀತಾನೆ ಇರುತ್ತೆ. ಆದ್ರೆ ಈ ಸರಿ ಇದರಲ್ಲಿರುವಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇದು ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದ್ರ ಬಗ್ಗೆ ನಮ್ಗಿರೋಂಥ ತಕರಾರು. ಈಗ ಇದ್ರ ಪ್ರಕಾರ ಏನಪ್ಪಾ ಅಂತಂದ್ರೆ ಇವ್ರು ಹೇಳುವಂಥದ್ದು BLOಗಳು ಇವತ್ತು ಹೋಗಿ ಬಂದ್ ಮಾಡೋದಲ್ಲ, ಇದನ್ನ ನಾವೇ ಹೋಗಿ ಅವ್ರಿಗೆ ದಾಖಲೆಗಳನ್ನು ಕೊಟ್ಟು ನಾವು ಪ್ರೂವ್ ಮಾಡ್ಕೋಬೇಕು ನಮ್ಮ ಪೌರತ್ವ ಇದೆಯೇ ಇಲ್ಲ ಅನ್ನೋಂಥದ್ದು. ಈಗ 1973ಕ್ಕಿಂತ ಮುಂಚೆ ನಮ್ಗೇನಿತ್ತು, ಅವಾಗ ಏನ್ ನಡೀತಾ ಇತ್ತು, ಮುಂಚೆ ಇರುವಂತ ದಾಖಲೆಗಳನ್ನ ನಾವು ತಂದು ಕೊಡ್ಬೇಕು. 2003, 2004 ಆದ ನಂತರ ಕೂಡ ಇದು ಮಾಡ್ಬೇಕು. ನಾವ್ ಎಲ್ಲಿಂದ ತಂದು ಕೊಡಕ್ಕಾಗತ್ತೆ ದಾಖಲೆಗಳು? ಎಲ್ಲಿ ನಾವು ಇಟ್ಕೊಳಕ್ಕಾಗತ್ತೆ? ನಮ್ಗೆ ನಮ್ಮ ತಂದೆ ನಮ್ಮ ಮುತ್ತಾತಂದ ದಾಖಲೆಗಳು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಗೆ ಇವಾಗ ನೀವು ತಂದು ನಾವು ಕೊಡಿ ಅಂತಂದ್ರೆ ನಾವು ಎಲ್ಲಿಂದ ಅದನ್ನ ತಂದು ಕೊಡಕ್ಕಾಗತ್ತೆ? ವಿಶೇಷವಾಗಿ ಇವತ್ತು ಮಹಿಳೆಯರು ಒಂದು ಕುಟುಂಬದಿಂದ ಮದುವೆಯಾಗಿ ಇನ್ನೊಂದು ಕುಟುಂಬಕ್ಕೆ ಹೋದಾಗ ಅವ್ರಿಗೆ ಸುಮಾರು ದಾಖಲೆಗಳು ಇರೋದಿಲ್ಲ. ಅವ್ರಿಗೆ ಹಲವಾರು ಜನ ನಾವು ಕೆಲಸಕ್ಕಾಗಿ ಬೇರೆ ಬೇರೆ ಕಡೆ ವಲಸೆಗೆ ಹೋಗ್ತೀವಿ. ನಮ್ಗೆ ಇಂತಹ ವಿಚಾರ ಸಂದರ್ಭದಲ್ಲಿ ಇದು ಬಹಳ ಸ್ಪಷ್ಟವಾಗಿ ಏನಿದೆಪ್ಪ ಅಂತಂದ್ರೆ ಈ ದೇಶದಲ್ಲಿ ಯಾರು ಮತ ಹಾಕಬೇಕು, ಯಾರು ಮತ ಹಾಕಿ ನಾವು ಗೆಲ್ತೀವಿ ಅನ್ನುವಂತ ಒಂದು ಭರವಸೆ ಅವ್ರಿಗಿದೆಯೋ, ಇವತ್ತು RSS BJP ಸರ್ಕಾರಕ್ಕೆ ಇದೆಯೋ ಅವ್ರನ್ನ ಮಾತ್ರ ಇಟ್ಕೋಬೇಕು, ಇನ್ನು ಮಿಕ್ಕವ್ರನ್ನ ಎಲ್ಲರನ್ನು ಕೂಡ ಕಿತ್ತು ಬಿಸಾಕ್ಬೇಕನ್ನುವಂತ ಒಂದು ಸ್ಪಷ್ಟವಾಗಿ ನಮ್ಗೆ ಎದ್ದು ಕಾಣಿಸ್ತಾ ಇದೆ. ಹಂಗಾಗಿ ಈ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗಾಗಿ ಎಲ್ಲಾ ಸಂಘಟನೆ ಜೊತೆಗೂಡಿ ಇದ್ರ ಬಗ್ಗೆ ಒಂದು ಜನರಲ್ಲಿ ಎಚ್ಚರಿಕೆ ಮೂಡಿಸುವಂತಹ, ಅವರಿಗೆ ಸರಿಯಾದ ಮಾಹಿತಿ ಕೊಡುವಂತ ಒಂದು ಪ್ರಯತ್ನಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಸೊ ಈ ವಿಚಾರವಾಗಿ ತಮ್ಗೆ ತಿಳಿಸ್ಬೇಕಂತ ಹೇಳಿ ಬಂದಿದ್ದೀವಿ. ಇದರ ಹಿನ್ನೆಲೆಯಲ್ಲೇ ಒಂದು SIR ವಿಚಾರವಾಗಿ ಎದ್ದೇಳು ಕರ್ನಾಟಕ ಒಂದು ಪುಸ್ತಕ ತಂದಿದ್ವಿ. ಬಹಳ ವಿವರವಾಗಿ ಇದರಲ್ಲಿ ನಿಮ್ಗೆ ಮಾಹಿತಿ ಇದೆ. ಇದರ ಉದ್ದೇಶ ಏನು, ಏನ್ ಮಾಡ್ತಾ ಇದೆ, ಪರಿಣಾಮಗಳೇನು, ಯಾವ ರೀತಿಯಾದಂತಹ ನಮ್ಮ ಒಟ್ಟು ಸಂವಿಧಾನ ಹಕ್ಕುಗಳನ್ನ ಕಿತ್ಕೊಳ್ಳಲಾಗ್ತಾ ಇದೆ. ಯಾಕಂತಂದ್ರೆ ಇವರು ಯಾವುದೇ ಇದಾದ್ರೂ ಕೂಡ ಇನ್ನು ಮುಂದಿನ ಚುನಾವಣೆ ಗೆಲ್ಲೋದಿಲ್ಲ ಅಂತ ಚೆನ್ನಾಗಿ ಗೊತ್ತು. ಮುಂದಿನ ಚುನಾವಣೆಯಲ್ಲೂ ಕೂಡ ನಾವೇ ಇರಬೇಕು, ಇದನ್ನ ಒಂದು ಸರ್ವಾಧಿಕಾರಿ ಇದಕ್ಕೆ ನಾವು ತಗೊಂಡು ಹೋಗ್ಬೇಕನ್ನೋ ಹಿನ್ನೆಲೆಯಲ್ಲಿ ಇಂತಹ ಸ್ಪಷ್ಟವಾಗಿ ಗೊತ್ತು ಅವ್ರಿಗೆ. ಒಂದು ವೇಳೆ ಅವ್ರು ಏನಾದ್ರು ಈ ಮುಂದಿನ ಚುನಾವಣೆ ಸೋತ್ರೆ ಇವ್ರು ನೆಕ್ಸ್ಟ್ 100% ಇವರು ಜೈಲ್ಗೆ ಹೋಗ್ತಾರೆ ಅನ್ನೋಂಥ ಒಂದು ಇದು ಅವ್ರಿಗೆ ಕನ್ಫರ್ಮ್ ಇದೆ.
ಅಷ್ಟೇ ಅಲ್ಲದೆ ಇವತ್ತು ವೋಟ್ ಚೋರಿ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಗೆ ಎಲ್ಲ ಕಡೆಯೂ ಕೂಡ ಮತಗಣತನದ ಬಗ್ಗೆ ಬಹಳ ವಿವರವಾಗಿ ಇವತ್ತು ಚರ್ಚೆ ನಡೀತಾ ಇದೆ. ಬೆಂಗಳೂರಿನ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ನಾವು ನೋಡಿದೀವಿ, ಹಾಗೆ ಆಳಂದದ ಒಂದು ನೋಡಿದೀವಿ, ಅದೇ ರೀತಿ ಹರಿಯಾಣದ ನೋಡಿದೀವಿ. ಇಷ್ಟೆಲ್ಲ ವಿವರವಾಗಿ ಕಣ್ಣು ಮುಂದೆ ಇಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಬಗ್ಗೆ ಇದಕ್ಕೆ ಮಾತೇ ಇಲ್ಲ ಅವ್ರದ್ದು. ಯಾಕಿಲ್ಲಪ್ಪ ಅಂತಂದ್ರೆ ಅವ್ರು ಪರವಾಗಿರುವಂತ ಎಲೆಕ್ಷನ್ ಕಮಿಷನ್ ಅಲ್ಲ, ಅವ್ರದೇ ಆಗಿರುವಂತ ಎಲೆಕ್ಷನ್ ಕಮಿಷನ್ ಅವ್ರು ಇಟ್ಕೊಂಡಿರೋದ್ರಿಂದ ಹಾಗಾಗಿ ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡೋದಿಲ್ಲ ಸ್ನೇಹಿತರೆ. ಸೊ ಇದು ಮುಂದೆ ಸರ್ವಾಧಿಕಾರಿ ಒಂದು ಇದಕ್ಕೆ ಹೋಗುವಂತ ಹಿನ್ನೆಲೆಯಲ್ಲಿ ನಾವು ನಿಲ್ಲಿಸಬೇಕು. ಇದು ನಮ್ಮೆಲ್ಲರ ಇದು ಅಂತ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಇವ್ರಿಗೆ ಯಾವುದೇ ರೀತಿಯಾದಂತ ಇದ್ರ ಬಗ್ಗೆ ಚಕಾರ ಇಲ್ಲ. ಈಗಾಗಲೇ ನೋಡಿ, ನೀವು ತಮಿಳುನಾಡಲ್ಲಿ ಆ ಸರ್ಕಾರ ಆಗ್ಲೇ ಅದಕ್ಕೆ ಮೇಲ್ಮನವಿ ಹೋಗಿದೆ. ಅದ್ರ ಬಗ್ಗೆ ವಿಸ್ತೃತವಾದ ಒಂದು BLOಗಳ ಮೂಲಕ ಕ್ಯಾಂಪೇನ್ ಮಾಡ್ತಿದ್ದಾರೆ. ಮತ್ತು ವೆಸ್ಟ್ ಬೆಂಗಾಲ್ ಸರ್ಕಾರ ಕೂಡ ನೋಡಿದ್ರೆ ಮೊನ್ನೆ ದೊಡ್ಡ ಇದನ್ನ ನಡೀತಿದ್ರ ಬಗ್ಗೆ ಅವರು ಪ್ರತಿ ಹಳ್ಳಿಗಳಲ್ಲಿ ಕೂಡ ಅವರು ಕಂಪ್ಯೂಟರ್ಗಳ ವ್ಯವಸ್ಥೆ ಮಾಡಿಕೊಟ್ಟು ಏನೆಲ್ಲ ಇದಕ್ಕೆ ಇದು ಮಾಡಬೇಕು, ದಾಖಲೆ ಒದಗಿಸ್ಬೇಕಂತ ಪ್ರಯತ್ನ ನಡೀತದೆ. ಆದ್ರೆ ಇಲ್ಲೇ ಇರುವಂತ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಜವಾಬ್ದಾರಿ ತಗೊಳ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದು ನಮ್ಮ ಸಂವಿಧಾನ ಉಳಿಬೇಕಾಗಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳ್ಕೊಳ್ಬೇಕಾಗಿದೆ, ಸರ್ವಾಧಿಕಾರನ ತಡಿಬೇಕು ಅಂತೇಳಿ ಅದನ್ನ ತಡೆಗಟ್ಟುವ ಒಂದು ಹಿನ್ನೆಲೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಎದ್ದೇಳು ಕರ್ನಾಟಕ ಇದರಿಂದ ಏನು ವೋಟ್ ಚೋರಿ ಆಯ್ತು ಇದನ್ನ ಹೋಗಿ ಕಮಿಷನರ್ ಭೇಟಿಯಾಗಿ ಇದ್ರ ಬಗ್ಗೆ ಕೂಡ ಅವ್ರಿಗೆ ನಾವು ಮಾತಾಡಿದ್ವಿ ಸರ್. ನಾವು ನೋಡ್ತೀವಿ ಮಾಡ್ತೀವಿ ಅಂತ ಹೇಳಿ ಸರ್. ಸ್ಪಷ್ಟವಾಗಿ ಅವ್ರಿಗೆ ಯಾವುದೇ ರೀತಿಯಾದಂತ ಇದಿಲ್ಲ. ಅವ್ರಿಗೆ ನಾವು ನೋಡ್ತೀವಿ ಮಾಡ್ತೀವಿ ಅನ್ನೋ ಇದ್ರಲ್ಲೇ ಇದಾರೆ ಅಷ್ಟೇ. ಅವ್ರು ಬಿಟ್ರೆ ಅದು ಮುಂದಕ್ಕೇನು ಹೋಗ್ತಾ ಇಲ್ಲ ಅವ್ರುಗಳು. ಸೊ ಹಂಗಾಗಿ ಇದ್ರ ಬಗ್ಗೆ ನಮ್ಗೆ ಇದಿಲ್ಲ ಸರ್. ನಮಗಿರುವಂತದ್ದು ಏನಪ್ಪಾ ಅಂದ್ರೆ ಈ ಸರಿ ಸ್ಪೆಷಲ್ ಇಂಟೆನ್ಸಿವ್ ಇದೆಯಲ್ಲ, ವಿಶೇಷ ಪರಿಷ್ಕರಣೆ, ಅದ್ರ ಬಗ್ಗೆ ನಮ್ಗಿರೋಂಥ ತಕರಾರು ಸರ್. ಈಗ ನೋಡಿ, ಇವ್ರು ಹೇಳ್ತಾರೆ ಏನೋ ಈ ವಿಚಾರ ಬಂದಾಗ್ಲೇನೆ ಹೇಳೋದು ವಲಸಿಗರು ಬಾಂಗ್ಲಾದೇಶಿಗಳು ಬರ್ತಾರೆ, ಪಾಕಿಸ್ತಾನಿಗಳು ಬರ್ತಾರೆ ಅಂತ ಹೇಳಿದೆ. ನಮಗೂ ಅದ್ರ ಬಗ್ಗೆ ವಿರೋಧ. ನಾವು ಯಾರನ್ನು ಕೂಡ ಸ್ವಾಗತ ಮಾಡ್ಬೇಕನ್ನೋದು ನಮ್ಮ ಇದಲ್ಲ. ಆದ್ರೆ ಇಲ್ಲಿರೋ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈಗ ಬಿಹಾರದಲ್ಲಿ ಸರ್ 63 ಲಕ್ಷ ಮತಗಟ್ಟೆಯಿಂದ ತೆಗೆದು ಹಾಕಿದ್ದಾರೆ ಅವ್ರಿಗೆ. ಅದನ್ನ ನಾವು ಇದು ನೋಡಿದಾಗ, ರಿಸಲ್ಟ್ ಅನ್ನು ನೋಡಿದಾಗ ಸರ್ ಕೇವಲ ಇಬ್ಬರೇ ಸಿಕ್ಕಿದ್ದಾರೆ. ಅದರಲ್ಲಿ ಇಬ್ರು ಸಿಕ್ಕಿರೋದ್ರಲ್ಲಿ ಒಬ್ರು ತೀರ್ಕೊಂಡ್ಬಿಟ್ಟಿದ್ದಾರೆ, ಇನ್ನೊಬ್ರು ಇದ್ದಾರೆ. ಸೊ ನಾವ್ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಇದು ಆಗ್ಬೇಕಿದು ಸರಿಯಾದ ರೀತಿಯಲ್ಲಿ ಆಗ್ಬೇಕು. ಇದೆಲ್ಲ ಆಗ್ಬೇಕು ಅಂತಂದ್ರೆ ಪೆಹಲ್ಗಾಮ್ ಆಯ್ತು, ಹೆಂಗಾಯ್ತು? ಹಂಗಾರೆ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ರು ಅವರು? ಇಷ್ಟೆಲ್ಲ ದೊಡ್ಡ ಒಂದು ನಮ್ದು ಒಂದು ನೆಟ್ವರ್ಕ್ ಇರುವಾಗ ಇವರು ಅದೆಲ್ಲವನ್ನು ಆಗಕ್ ಬಿಟ್ಕೊಟ್ಟು ಕೆಲವರು ಮಾತ್ರ ಇದನ್ನ ಮತಗಟ್ಟೆ ಇದಕ್ಕೆ ಹೆಂಗೆ ಇದು ಮಾಡ್ತಾರೆ ಇವರು? ಇದು ಖಂಡಿತ ಆಗ್ಬೇಕು. ಯಾರು ವಲಸಿಗರು ಬರ್ತಾರೆ ಇವರೆಲ್ಲ ಕೂಡ ಆಗ್ಬೇಕು. ನೋಡಿ, ಕೆಲವು ಹೆಂಗಾಗತ್ತಂದ್ರೆ ಇಲ್ಲೂ ಓಟ್ ಇರುತ್ತೆ, ಅಲ್ಲೂ ಓಟ್ ಇರುತ್ತೆ, ಅಂಥವ್ರು ತೆಗಿಬೇಕು. ಕೆಲವರಿಗೆ ಶಿಫ್ಟ್ ಆಗ್ತಾರೆ, ಅಂಥವ್ನು ಇದು ಮಾಡಬೇಕು. ಬೇರೆ ರಾಜ್ಯದಿಂದ ಎಲ್ಲಿಗೆ ಬಂದಿರ್ತಾರೆ, ಇವೆಲ್ಲ ಖಂಡಿತ ನಾವು ಇದಿರ್ತೀವಿ ಸರ್. ಅದ್ರ ಜೊತೆ ನಮಗೂ ಸಹಮತ ಇದೆ. ಆದರೆ ಇದ್ರ ಹುನ್ನಾರ ಇರುವಂಥದ್ದು ಏನಪ್ಪಾ ಅಂದ್ರೆ ಕೆಲವರನ್ನ ಮತಗಟ್ಟೆಯಿಂದ ಹೊರಗಿಡುವಂಥದ್ದು ಇದೆಯಲ್ಲ, ಇದನ್ನ ನಾವು ಒಪ್ತಾ ಇಲ್ಲ ಸರ್. ಇದು ನಮ್ಮ ಇದು ಕಮಿಷನ್ ಅದಕ್ಕೆ ಅವ್ರು ಇದು ಮಾಡ್ಕೊಳ್ಬೇಕು ಸರ್. ಇದನ್ನ ಈಗ ನಮ್ಗೇನು ಅಂತಂದ್ರೆ, ಈಗ ನೋಡಿ, ಈಗ ನಾನು ಯಾವುದೋ ಜಿಲ್ಲೆಯಿಂದ ಬೆಂಗಳೂರು ಬರ್ತೀನಿ, ನಾನು ಇಲ್ಲಿಗೆ ಕೆಲ್ಸಕ್ಕೆ ನಾನು ಬರ್ತೀನಿ. ನಾನು ಈಗ ಓಟ್ ಸಂದರ್ಭದಲ್ಲಿ ಏನ್ ಮಾಡ್ತೀನಿ, ನಾನು ನಮ್ಮೂರಲ್ಲಿ ಹೋಗಿ ಓಟ್ ಹಾಕ್ತೀನಿ ನಾನು, ಅಲ್ವಾ? ಇಂಥ ಅವಕಾಶಗಳು ಇರಬೇಕು. ನೀವೆಲ್ಲ ಸ್ಥಳೀಯವಾಗಿ ಮಾಡ್ಲಿಕ್ಕೆ ಅವಕಾಶ ಅಲ್ಲಿಗೆ ಮಾಡಿ, ಅಥವಾ ನೀವು ಅಲ್ಲೋ ಇಲ್ಲಿದ್ದು ಮಾಡ್ತೀರ, ಅದು ಅಬೋದು ಬಿಟ್ಟಿರುವಂಥದ್ದು. ಈಗ ನಾವು ಹೇಳ್ತಿರುವಂಥದ್ದು ಇದು ನಮಗಿರುವಂಥದ್ದು ಸರ್. ಇವರಲ್ಲಿ ಏನೆಲ್ಲ ಇದಕ್ಕೆ ಪರಿಷ್ಕರಣೆ ತರ್ತಾರೆ ತರಲಿ, ಬಟ್ ಕೆಲವು ವೋಟ್ಗಳನ್ನ ಅಷ್ಟೇ ಇವ್ರು ಇದು ಮಾಡ್ತಾರಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದರಲ್ಲಿ ಹೆಚ್ಚು ಈಗ ಬಿಹಾರಲ್ಲಿ ತುತ್ತಾಗಿರುವಂಥದ್ದು ಮಹಿಳೆಯರೇ ಸರ್. 80% ಮಹಿಳೆಯರು ತುತ್ತಾಗಿದೆ ಅದರಲ್ಲಿ. ಅದಲ್ಲದೇನೆ ಮೈನಾರಿಟಿ, ಇದು ಮುಸ್ಲಿಂ ಸಂಖ್ಯೆ ಇರುವಂತ ಹೆಚ್ಚಿನ ವೋಟ್ಗಳು ಅವ್ನು ಕಿತ್ತಾಕಿದ್ದಾರೆ ಸರ್. ಆತರ ನೋಡಿ, ನಂದೇ ಸರ್ ಒಂದು ವರ್ಷದ ಹಿಂದೆ ನಂದೊಂದು ಎಲೆಕ್ಷನ್ ಕಾರ್ಡ್ ಕಳೆದೋಗಿತ್ತು. ನಂದು ವೋಟರ್ ID ಕಳೆದೋದಾಗ 4 ಸಾರಿ ಅಪ್ಲೈ ಮಾಡಿದ್ದೀನಿ ನಾನು. 4 ಸಾರಿ ಅಪ್ಲೈ ಮಾಡಿದ್ರು ಕೂಡ ಬರ್ಲಿಲ್ಲ. ಕೊನೆಗೆ ನಾನು ಕಮಿಷನ್ ಆಫೀಸ್ ಹತ್ರ ಹೋಗಿ ಜಗಳ ಮಾಡಿದಾಗ ಅಲ್ಲಿರೋರು ಇದು ಮಾಡ್ಕೊಟ್ರು. ಬರೀ ನಮ್ದು ಅಷ್ಟೇ ಇಲ್ಲ ಸರ್, ಎಲ್ಲ ಸಾರ್ವಜನಿಕರದು ಕೂಡ ಸಾಕಷ್ಟು ಸಮಸ್ಯೆಗಳಿವೆ ಇದರಲ್ಲಿ. ಅವರು ತಕ್ಷಣ ಅದಕ್ಕೆ ಯಾವುದೇ ರೀತಿಯಂತಹ ಇದನ್ನ ತಗೊಳ್ಳೋದಿಲ್ಲ, ಅವರು ಕೊಡೋದಿಲ್ಲ, ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಲಿ, ಈ ಥರ ಸುಮಾರು ಸಮಸ್ಯೆಗಳಿದಾವೆ. ಇದೆಲ್ಲ ಕೂಡ ಚೆಕ್ ಆಗಲಿ. ಪ್ರತಿ 6 ತಿಂಗಳಿಗೊಮ್ಮೆ ಬರಬೇಕು, BLOಗಳನ್ನ ನೋಡಬೇಕು, ಯಾರು ಎಲ್ಲಿದ್ದಾರೆ, ಏನಾಗ್ತಾ ಇದೆ, ಯಾರು ಇದಾರಾ ಇಲ್ವಾ, ಹೆಸರು ತೆಗೆದಾಕೋಬೇಕು, ಇವೆಲ್ಲ ಕೂಡ ನಡಿಬೇಕು. ಆದ್ರೆ ಇದರಿಂದ ಇರುವಂತ ಹುನ್ನಾರದ ಬಗ್ಗೆ ನಮ್ಗಿರೋ ತಕರಾರು ಸರ್. ಎದ್ದೇಳು ಕರ್ನಾಟಕ ಸಂಘಟನೆಯ ವತಿಯಿಂದ ಹಾಗೂ ಅದೇ ರೀತಿಯಾಗಿ SIR ಈ ಒಂದು ಏನು ಜಾರಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ತಪ್ಪು ನಿರ್ಧಾರಗಳನ್ನು, ಕೆಲವು ಡಿಮೆರಿಟ್ಸನ್ನು ಇಟ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡೋದಕ್ಕೆ ಬಂದಿರುವಂತಹ ಈ ಒಂದು ಚುನಾವಣಾ ಆಯೋಗದ ನೀತಿಯನ್ನು ಖಂಡಿಸೋದಕ್ಕೆ ಅಂತೇಳ್ಬಿಟ್ಟು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳ್ಬಿಟ್ಟು ಏನು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾ ಇದೆ, ಇದು ಸುಮಾರು 1ನೇ ಹಂತ, 2ನೇ ಹಂತ ಹಾಗೂ 3ನೇ ಹಂತ ಅಂತೇಳ್ಬಿಟ್ಟು ಬೇರೆ ಬೇರೆ ಹಂತಗಳಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 1ನೇ ಹಂತ ಅನ್ನೋದು ಮುಗಿದೋಗಿದೆ. ಇವಾಗ 12 ರಾಜ್ಯಗಳಲ್ಲಿ ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು SIR ಅನ್ನೋಂಥದ್ದು ನಡೀತಾ ಇದೆ.
ಈ ಒಂದು SIR ಅಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಏನಂತ ಹೇಳಿದ್ರೆ, ಈ ಒಂದು ಮೈಗ್ರೇಷನನ್ನು ಮತ್ತು ಇಮಿಗ್ರೇಷನನ್ನು ಮತ್ತು ಅರ್ಬನೈಸೇಷನ್, ನಗರೀಕರಣ ಏನಿದೆ ಅದರಿಂದ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗಿರುವಂತಹ ಮತದಾರರು ಏನಿರ್ತಾರೆ ಅವರನ್ನು ಸರಿಯಾಗಿರುವಂಥ ಒಂದು ಪಟ್ಟಿಯಲ್ಲಿ ಇಡೋದಕ್ಕೆ ಅಂತೇಳ್ಬಿಟ್ಟು ಮಾಡುವಂಥ ಒಂದು ಕಾರ್ಯ ಅನ್ನೋಂಥದ್ದಾಗಿರುತ್ತೆ. ಹಾಗೂ ಇದರಲ್ಲಿ ಇಷ್ಟು ವರ್ಷ ಏನು ನಡೀತಾ ಇತ್ತು, ವರ್ಷಕ್ಕೊಂದು ಸರಿ BLOಗಳು ಮಾಮೂಲಿಯಾಗಿ ರಿವಿಷನ್ ಅನ್ನೋಂಥದ್ದು ಮಾಡ್ತಾಯಿದ್ರು, ನಡೀತಾ ಇತ್ತು. ಅದರಲ್ಲಿ ಯಾವ ಡಿಲಿಷನ್ಸ್ ಅಡಿಷನ್ಸ್ ಎಲ್ಲ ಆಗ್ತಾಯಿತ್ತು. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಅಡಿಷನ್ಸ್ಗಿಂತನೂ ಡಿಲಿಷನ್ಸ್ ಅನ್ನುವಂಥದ್ದು ಲಕ್ಷಾಂತರ ಮಟ್ಟದಲ್ಲಿ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದರಲ್ಲಿ ಈಗಾಗಲೇ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಚಕಾರವನ್ನು ಎತ್ತಿ ಇಡೀ ಒಂದು ದೇಶದಲ್ಲಿ ಓಟ್ ಚೋರಿ ಬಗ್ಗೆ ಹಾಗೂ ಓಟ್ ಚೋರ್ ಗದ್ದಿ ಚೋಡ ಅನ್ನೋಂಥ ಒಂದು ಸ್ಟೇಟ್ಮೆಂಟಲ್ಲಿ ಇಡೀ ಒಂದು ದೇಶದಲ್ಲಿ ವ್ಯಾಪಕವಾಗಿರುವಂಥ ಒಂದು ಚಳುವಳಿ ಅನ್ನೋಂಥದ್ದು ನಡೆದು ಲಾಸ್ಟ್ಗೆ ಏನಾಯಿತು ಅಂತ ಹೇಳಿದ್ರೆ, ಬಿಹಾರದ ಒಂದು ಚುನಾವಣೆ ಏನು ನಡೀತು, ಆ ಒಂದು ಚುನಾವಣೆ ಸಮಯದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋಂಥ ಸ್ವಾಯತ್ತವಾಗಿರುವಂಥ ಒಂದು ಸಂಸ್ಥೆಯನ್ನು ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಂಡು ಇವತ್ತು ಅಧಿಕಾರದ ಒಂದು ಚುಕ್ಕಾಣಿಯನ್ನು ಹಿಡಿಯುವಂಥ ಒಂದು ಪ್ರಯತ್ನ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸುಮಾರು ಒಂದು 62 ಲಕ್ಷ ಒಂದು ಮತಗಳನ್ನುವಂಥದ್ದು ಹೋಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಅದು ಯಾರ್ಯಾರ್ದು ಹೋಗಿರೋಂಥದ್ದು, ಹಿಂದಿರುಗಿರೋಂಥವ್ರು, ದಲಿತರದು, ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರುವಂಥ ಆ ಒಂದು ಟಾರ್ಗೆಟ್ ಗ್ರೂಪ್ಸ್ ಏನಿದೆ, ಆ ಒಂದು ಗ್ರೂಪ್ಸಲ್ಲಿ ವಿಶೇಷವಾಗಿರುವಂಥ ಕಾಳಜಿಯನ್ನು ಮಾಡಿ ಆ ಒಂದು ಮತಗಳನ್ನು ಕಿತ್ತಾಕುವಂಥ ಒಂದು ಪ್ರಯತ್ನವನ್ನು ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ತಮಿಳ್ನಾಡಲ್ಲಿ ನಡೀತಾ ಇದೆ. ಇವತ್ತು ತಮಿಳ್ನಾಡಲ್ಲೂ ಅಷ್ಟೇ ಸುಮಾರು 97 ಲಕ್ಷ ಮತಗಳನ್ನೋಂಥದ್ದು ಇವತ್ತು ಡಿಲೀಟ್ ಆಗಿರುವಂಥದ್ದನ್ನು ಸ್ಟೇಟ್ಮೆಂಟ್ಸಲ್ಲಿ ಇವಾಗ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದರಲ್ಲೇ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ತೋರಿಸ್ತಾ ಇದೆ. ಸುಮಾರು ಇಲ್ಲಿ ಟೋಟಲ್ ವೋಟರ್ಸ್ ಇರುವಂಥದ್ದು ತಮಿಳ್ನಾಡಲ್ಲಿ ವೋಟರ್ ಲಿಸ್ಟ್ ಪ್ರಕಾರವಾಗಿ 5,43 ಲಕ್ಷ ಇರುವಂಥದ್ದು. ಆದರೆ ಪ್ರೀ ರಿವಿಷನ್ ಅಲ್ಲಿ ಇದ್ದಿದ್ದು ಎಷ್ಟು ಅಂತ ಹೇಳಿದ್ರೆ 6.41. ಅಲ್ಲಿಗೆ ಟೋಟಲ್ 98 ಲಕ್ಷ ಮತಗಳನ್ನುವಂಥದ್ದು ಡಿಲೀಟ್ ಅನ್ನೋವಂಥದ್ದು ಆಗಿದೆ ಅದರಲ್ಲಿ. ಹಾಗೂ ಅದರಲ್ಲಿ ಸಾವಿನಿಂದ ತೆಗೆದಿರುವಂಥದ್ದು 29 ಲಕ್ಷ ಆದರೆ ಮತ್ತೆ ಪಟ್ಟಿಯಿಂದ ಅಲ್ಲಿ ಸ್ಥಾನದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ತೆಗೆದಿರುವಂಥದ್ದು 66 ಲಕ್ಷ ಅನ್ನುವಂಥದ್ದು. ಆದರೆ ಇಲ್ಲಿ ನೋಡಿದ್ರೆ ನಾವು ಬಹುತೇಕ ವ್ಯತ್ಯಾಸಗಳಂಥದ್ದು ಡಿಲಿಷನಲ್ಲಿ ನಮಗೆ ಕಾಣಿಸ್ತದೆ. ಡೆತ್ ಆಗಿರುವಂಥದ್ದು ಕಡಿಮೆ, ಡಿಲಿಷನ್ ಆಗಿರುವಂಥದ್ದು ಜಾಸ್ತಿ. ಎಲ್ಲೋ ಒಂದು ಕ್ಷೇತ್ರದಲ್ಲಿ ಡಿಲೀಟ್ ಆದರೆ ಮತ್ತೊಂದು ಕ್ಷೇತ್ರದಲ್ಲಿ ಅಡಿಷನ್ ಆದರೂ ಆಗಬೇಕವು. ಆದರೆ ಇಲ್ಲಿ ಈ ರೀತಿ ಆಗ್ತಾ ಇಲ್ಲ. ಇವಾಗ ಕೇಂದ್ರ ಆಡಳಿತ ಪ್ರದೇಶಗಳಿರ್ಬೋದು ಅಥವಾ ಈ ನಾರ್ತ್ ಇಂಡಿಯಾ ವಿಶೇಷವಾಗಿ ಹಿಂದಿ ಆಡಳಿತ ಪ್ರದೇಶಗಳೇನಿದೆ, ಆ ಒಂದು ಹಿಂದಿ ಆಡಳಿತ ಪ್ರದೇಶಗಳಲ್ಲಿ ಈ ಒಂದು ವೋಟರ್ ಲಿಸ್ಟನ್ನು ಇವಾಗ ತೆಗೆಯುವಂಥ ಒಂದು ಪ್ರಯತ್ನ ಅನ್ನೋಂಥದ್ದು ನಡೆದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅವರು ಸೌಕರ್ಯ ಆಗುವಂಥ ಕಡೆ ಎಲೆಕ್ಷನ್ ಕಮಿಷನನ್ನು ಬಳಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಆ ರೀತಿ ಆದಾಗ ಉತ್ತರ ಕರ್ನಾಟಕದ ಇವಾಗ ಬಿಹಾರಿಂದ ಬಹಳಷ್ಟು ಜನ ಮೈಗ್ರೇಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಿಹಾರಿಂದ ಮೈಗ್ರೇಟ್ ಆಗಿದ್ದರೆ ಅವರು ದೇಶದ ಯಾವುದೇ ಒಂದು ರಾಜ್ಯದಲ್ಲಿ ಪ್ರೈಸ್ ಆಗಿರಬೇಕಲ್ವಾ? ಇವಾಗ ಲಕ್ಷಾಂತರ ಜನ ಅಲ್ಲಿ ತೆಗೆದು 62 ಲಕ್ಷ 63 ಲಕ್ಷ ಸುಮಾರು ಡಿಲೀಟ್ ಆಯಿತು ಅಂತ ಹೇಳಿದ್ರೆ, ಆ ಡಿಲೀಟ್ ಆಗಿರೋಂಥ ಅಷ್ಟು ಲಕ್ಷಾಂತರ ಜನ ಭಾರತ ಬಿಟ್ಟು ವಲಸೆ ಬೇರೆ ದೇಶಕ್ಕೆ ಹೋಗಿರೋ ಆಗಿಲ್ಲ. ಯಾವುದೋ ಒಂದು ರಾಜ್ಯದಲ್ಲಿ ದಕ್ಷಿಣ ಭಾರತಕ್ಕಾದರೂ ಬಂದಿರಬೇಕು ಅವರು. ಆದರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋವಂಥ ಒಂದು ಅತಂತ್ರವಾಗಿರುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಮತದಾರರು ಅನ್ನೋವಂಥದ್ದು ಸಿಕ್ಕಾಕೊಳ್ಳುವಂಥ ಒಂದು ಪರಿಸ್ಥಿತಿ ಅನ್ನೋವಂಥದ್ದು ನಿರ್ಮಾಣ ಆಗಿದೆ. ಇವಾಗ ನಾವು ನೋಡಿದಂಗೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಲಕ್ಷಾಂತರ ಒಂದು ಮತದಾರರನ್ನು ದೂರ ಇಡುವಂಥ ಒಂದು ಕೆಲಸ ಅನ್ನೋಂಥದ್ದಾಗಿದೆ. ಎಲೆಕ್ಷನ್ ಕಮಿಷನ್ ಪ್ರತಿ ಸಾರಿ ಏನು ಮಾಡ್ತಾಯಿತ್ತು, 10 ವರ್ಷ ನಮ್ಮ ಮಿತ್ರರು ಹೇಳ್ದಂಗೆ 10 ವರ್ಷಕ್ಕೊಂದು ಸಾರಿ ರಿವಿಷನ್ ಆಗ್ತಾಯಿತ್ತು. 1952ರಿಂದ ಹಿಡಿದುಬಿಟ್ಟು 2004ರವರೆಗೆ ಸುಮಾರು 13 ಬಾರಿ ಪರಿಷ್ಕರಣೆ ಅನ್ನೋಂಥದ್ದಾಗಿದೆ, ವಿಶೇಷ ಪರಿಷ್ಕರಣೆ ಆಗಿದೆ. 13 ಬಾರಿ ಆಗಿದೆ ಸ್ವತಂತ್ರ ಬಂದ ನಂತರ. ಆದರೆ 2014ರಲ್ಲಿ ಇವರು ಪರಿಷ್ಕರಣೆ ಮಾಡಬೇಕಾಗಿತ್ತು. ಆದರೆ ಆವಾಗ ಇವ್ರದೇ ಸರ್ಕಾರ ಇದ್ದಾಗ ಯಾಕೆ ಇವರು ಪರಿಷ್ಕರಣೆ ಮಾಡಲಿಲ್ಲ ಅನ್ನೋಂಥದ್ದು ಕೂಡ ಒಂದು ಪ್ರಶ್ನೆ ಎದ್ದೇಳುತ್ತೆ. ಇವಾಗ ಎಲೆಕ್ಷನ್ಸ್ ಬರ್ತಾ ಇದೆ ಎಲ್ಲ ಕಡೆ. 1 ವರ್ಷ 2 ವರ್ಷ ಇರುವಾಗ, ಇಲ್ಲ ಅಂತಂದರೆ 2-3 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ ಅನ್ನೋ ಪರಿಸ್ಥಿತಿಗಳಲ್ಲಿ ಇವರು ಇದನ್ನು ಜಾರಿ ಮಾಡಿ ತಮಗಾಗುವಂಥ ಸೌಕರ್ಯವನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತು ಎಲೆಕ್ಷನ್ ಕಮಿಷನನ್ನು ಬಳಸ್ಕೊಳ್ತಾ ಇದೆ. ಇವತ್ತು ಎಲೆಕ್ಷನ್ ಕಮಿಷನ್ ಕೂಡ ಸ್ವಾಯತ್ತವಾಗಿರುವಂಥ ಸಂಸ್ಥೆಯಾಗಿದ್ದರೂ ಕೂಡ ಸರ್ಕಾರದ ಅಧೀನದ ಒಂದು ಸಂಸ್ಥೆ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಖಂಡಿಸಬೇಕಾಗುತ್ತೆ. ಅಂದರೆ ಸರ್ಕಾರಗಳು ಇವತ್ತೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಘೋಷಿತವಾಗಿರುವಂಥ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರದಂಥ ಒಂದು ರೀತಿಯಲ್ಲಿ ನಮಗೆ ಇವತ್ತು ಇಲ್ಲಿ ಕಾಣಿಸ್ತಾ ಇದೆ. ಇವತ್ತು ಅಧಿಕಾರವನ್ನು ಪಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ರೈತ, ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಅದೇ ರೀತಿಯಾಗಿ ಬಡವರು, ಅಲ್ಪಸಂಖ್ಯಾತರು ಇವರನ್ನು ಯಥೇಚ್ಛವಾಗಿರುವಂಥ ಸಂಖ್ಯೆಯಲ್ಲಿ ಇವರು ತೆಗೀತಾ ಇದ್ದಾರೆ ಅಂತ ಹೇಳಿದ್ರೆ, ಕೇವಲ ಇವ್ರ ಉದ್ದೇಶ ಒಂದೇ ಏನಂತ ಹೇಳಿದ್ರೆ, ಒಂದು ಮನುವಾದಿ ಸರ್ಕಾರವನ್ನು ಜಾರಿ ಮಾಡೋದಕ್ಕೆ, ಮನುವಾದಿ ಸರ್ಕಾರವನ್ನು ತಗೊಂಡ್ಬರೋದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಹುನ್ನಾರವನ್ನು ಕೈಗೊಂಡು ಪ್ರಗತಿಪರವಾಗಿರುವಂಥ ಹೋರಾಟಗಳನ್ನು ಇಲ್ಲಿ ದಮನ ಮಾಡುವಂಥ ಒಂದು ಕೆಲಸ ಅನ್ನೋಂಥದ್ದು ಮಾಡ್ತಾ ಇದೆ. ಹಾಗೂ ಎಲೆಕ್ಷನ್ ಕಮಿಷನ್ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನರನ್ನು ನಾವು ಪ್ರಶ್ನೆ ಅಂತೂ ಮಾಡ್ಬೋದು, ಆದರೆ ಕಾನೂನು ರೀತಿಯಾಗಿ ಆತ ಅಧಿಕಾರದಲ್ಲಿ ಇರೋವರೆಗೂ ಅವ್ರ ಬಗ್ಗೆ ಪ್ರಶ್ನಾತೀತವಾಗಿರುವಂಥ ಸಂಸ್ಥೆ ಅದು. ಅದ್ರ ಬಗ್ಗೆ ನಾವು ಅಬ್ಜೆಕ್ಷನ್ ಮಾಡೋ ಹಾಗಿಲ್ಲ. ಅವ್ರು ಯಾವುದೇ ರೀತಿ ತಪ್ಪು ಮಾಡಿದ್ರು ಕೂಡ ಆ ತಪ್ಪಿನ ಬಗ್ಗೆ ಕ್ರಮ ಅನ್ನೋಂಥ ತಗೊಳ್ಳೋ ಹಾಗಿಲ್ಲ.
ಈ ರೀತಿಯಾಗಿರುವಂಥ ಒಂದು ಕಾನೂನುಗಳನ್ನು ಇರೋದ್ರಿಂದ ಇವತ್ತು ಎಲೆಕ್ಷನ್ ಕಮಿಷನರು ಒಬ್ಬ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಿ ಇಡೀ ಒಂದು ದೇಶದಲ್ಲಿ ಈ ಒಂದು SIR ಅನ್ನು ಜಾರಿ ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಅನ್ನೋಂಥದ್ದು ಮಾಡ್ತಾ ಇದೆ. ನಮ್ಮ ಉದ್ದೇಶ ಒಂದು ಏನಂತ ಹೇಳಿದ್ರೆ, ಏನು ಈ ಒಂದು ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದವರು ಇರ್ಬೋದು, ಇಂಥವರ ಒಂದು ಮತಗಳನ್ನು ಉದ್ದೇಶಪೂರ್ವಕವಾಗಿ ತಮ್ಮ ಸರ್ಕಾರಗಳನ್ನು ರಚನೆ ಮಾಡಿಕೊಳ್ಳೋದಕ್ಕೆ ಅಂತ ಸರ್ಕಾರ ಒತ್ತಡ ಹೇರುವಾಗ ಎಲೆಕ್ಷನ್ ಕಮಿಷನ್ ಆ ಒಂದು ಸರ್ಕಾರಗಳ ಕೈಗೊಂಬೆಯಾಗಿ ಕಾರ್ಯವನ್ನು ನಿರ್ವಹಿಸ್ತೀರಾ ಸ್ವತಂತ್ರ ಸಂಸ್ಥೆಯಾಗಿ ನಿರ್ವಹಿಸಬೇಕು ಅನ್ನೋಂಥದ್ದು ಒಂದು ಒತ್ತಾಯ. ಹೇಳಿದ ಆವಾಗಲೇ ಏನಂತೇಳಿ BLOಗಳು ಹೋಗ್ಬಿಟ್ಟು ಪ್ರತಿ 6 ತಿಂಗಳಿಗೊಂದ್ಸರಿ ಇಲ್ಲ 1 ವರ್ಷಕ್ಕೊಂದ್ಸರಿ ಹೋಗ್ಬಿಟ್ಟು ಸರ್ವೆ ಮಾಡ್ತಾಯಿದ್ರು, ಅವರೇ ಒಂದು ಫಾರಮನ್ನು ಫಿಲ್ ಮಾಡ್ಕೊಳ್ತಾ ಇದ್ರು, ಅಥವಾ ಡಿಲೀಟ್ ಮಾಡೋದಿದ್ರೆ ಮಾಡ್ತಾಯಿದ್ರು, ಅಡಿಷನ್ ಇದ್ದರೆ ಫಾರಮ್ ತಗೊಳ್ತಾ ಇದ್ರು. ಈ ರೀತಿ ಎಲ್ಲ ಇರ್ತಾಯಿತ್ತು ಪ್ರಕ್ರಿಯೆ. ಆದರೆ ಇವಾಗ ಏನಾಗ್ತಾ ಇದ್ದಾರೆ ಅಂದರೆ BLOಗಳು ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು, ಅವರಷ್ಟಕ್ಕೆ ಅವರೇ ಪಟ್ಟಿಯನ್ನು ಸಿದ್ಧ ಮಾಡ್ಕೊಳ್ಳೋವಂಥದ್ದು, ಹಾಗೂ ಮನೆಗೆ ಭಾಳಷ್ಟು BLOಗಳು ಭೇಟಿನೇ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋವಂಥದ್ದು, ಹೋಗುವಂಥದ್ದು. ಆ ರೀತಿ ಆದಾಗ ಏನಾಗುತ್ತೆ ಅಂದರೆ ಸಮಗ್ರವಾಗಿರುವಂಥ ಪರಿಷ್ಕರಣೆ ಅನ್ನೋವಂಥದ್ದು ನೈಜಪೂರ್ವಕವಾಗಿ ನಡೆಯೋದಕ್ಕೆ ಸಾಧ್ಯ ಅನ್ನೋವಂಥದ್ದು ಆಗಲ್ಲ. ಹಾಗೂ ಅದೇ ರೀತಿಯಾಗಿ ಬೈ ಮಿಸ್ ಡಿಲೀಟ್ ಆಯ್ತು ಅಂದ್ಕೊಳ್ಳಿ, ಯಾರ್ದಾದ್ರೂ ಆ ವೋಟರ್ ಲಿಸ್ಟಲ್ಲಿ ಡಿಲೀಟ್ ಆದರೆ, ಆ ಡಿಲೀಟ್ ಆಗಿದ್ದಾದಮೇಲೆ ಒಂದು ನಾಗರಿಕತೆಯನ್ನು ತಾನು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಪ್ರೂವ್ ಮಾಡ್ಕೋಬೇಕಂತ ಹೇಳಿದ್ರೆ ಏನು ಮಾಡಬೇಕು, ಎಲೆಕ್ಷನ್ನ ರಿಜಿಸ್ಟ್ರಾರ್ ಆಫೀಸರ್ ಹತ್ರ, ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಆಗಿರ್ಬೋದು, ಅಥವಾ AREO ಅಂದರೆ ತಹಸೀಲ್ದಾರ್ ಹತ್ರ ಆಗಿರ್ಬೋದು, ಇವರು ಮನವಿಯನ್ನು ಸಲ್ಲಿಸ್ಕೋಬೇಕು. ಹಾಗೂ ನಾಗರಿಕರ ಪುರಾವೆಗಳು ಅನ್ನೋಂಥದ್ದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಷ್ಟು ದಿವಸ ನಮ್ಮದು ವೋಟರ್ ಲಿಸ್ಟ್ ಸೇರಿಸ್ಕೋಬೇಕಂದ್ರೆ ನಾವೆಲ್ಲ ಏನು ಮಾಡ್ತಾ ಇದ್ವಿ, ನಮ್ದು ಯಾವುದೋ ಒಂದು SSC 10th ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇದ್ವಿ, ರೇಷನ್ ಕಾರ್ಡ್ ಕೊಡ್ತಾ ಇದ್ವಿ, ಆಧಾರ್ ಕಾರ್ಡ್ ಕೊಡ್ತಾ ಇದ್ವಿ, ಹಾಗೂ ಪುರಾವೆ ಏನಿರುತ್ತೋ ಅದನ್ನು ಕೊಡ್ತಾ ಇದ್ವಿ, ಅದು ಅಡಿಷನ್ ಆಗ್ತಾ ಇತ್ತು. ನಾವು ನೋಡಿದಂಗೆ ಕೆಲವು ಕಡೆ ತಾಲೂಕು ಆಫೀಸ್ಗಳು ಮೊದಲು ಜಾತಕಗಳು ತೊಗೊಂಡು ಕೂಡ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಜಾತಕ ತೊಗೊಂಡು ಕೂಡ ಜಾತಕದಲ್ಲಿರುವಂಥ ಡೇಟ್ ಆಫ್ ಬರ್ತನ್ನು 18 ಇಯರ್ಸ್ ಆಗಿದೆ ಅಂತ ಅಡಿಷನ್ ಮಾಡ್ಕೊಂಡಿರೋದನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ಇವಾಗ ನಮ್ಮಲ್ಲಿರುವಂಥ ರೇಷನ್ ಕಾರ್ಡು ನಡೆಯಲ್ಲ, ನಮ್ಮಲ್ಲಿರುವಂಥ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ನಡೆಯಲ್ಲ, ಹಾಗೂ ನಮ್ಮ TCಗಳು ಮಾರ್ಕ್ಸ್ ಕಾರ್ಡುಗಳು ಕೂಡ ನಡೆಯಲ್ಲ. ಇಂಥ ಒಂದು ಪರಿಸ್ಥಿತಿ ಅನ್ನೋಂಥ ನಿರ್ಮಾಣ ಆದರೆ ನಾಳೆ ದಿವಸ ನಾವು ನಮ್ಮ ನಾಗರಿಕತ್ವವನ್ನು ಸಾಬೀತುಪಡಿಸ್ಕೋಬೇಕಂದ್ರೆ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು, ಇದು ಯೋಚನೆ ಮಾಡೋವಂಥದ್ದು. ಲಾಸ್ಟಿಗೆ ಆಧಾರ್ ಕಾರ್ಡ್ ಕೂಡ ವ್ಯಾಲಿಡ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ರು. ಆಧಾರ್ ಮಾಡಿದ್ಯಾರು? ಕೇಂದ್ರ ಸರ್ಕಾರನೇ ಮಾಡಿದ್ದು. ಆದರೆ ಕೇಂದ್ರ ಸರ್ಕಾರ ಮಾಡಿದಂಥ ಒಂದು ಅಥೆಂಟಿಕ್ ಆಗಿರುವಂಥ ಡಾಕ್ಯುಮೆಂಟ್ ಕೂಡ ಇವತ್ತು ಅದು ಆಧಾರ ನಮ್ಮ ಒಂದು ಇಲ್ಲಿ ನಾಗರಿಕತೆಯನ್ನು ಸಾಬೀತುಪಡಿಸುವಂಥದ್ದಲ್ಲ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಆಧಾರ್ ಕಾರ್ಡ್ ಕೊಟ್ಟು ಪ್ರಯೋಜನ ಏನು ನಮಗೆ? ಆದ್ದರಿಂದ ಇದ್ರ ಬಗ್ಗೆ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಅನ್ನೋಂಥದ್ದು ಫೈಲ್ ಆಗಿ ಲಾಸ್ಟ್ಗೆ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ಕೈಗೊಂಡು ಆಧಾರನ್ನು ನೀವು 12ನೇ ದಸ್ತಾವೇಜಾಗಿ ಇದನ್ನು ಪರಿಗಣನೆಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಮೊನ್ನೆ ಬಿಹಾರ್ ಎಲೆಕ್ಷನ್ನಲ್ಲಿ ಆಧಾರ ಮೇಲೆ ಹೋಗ್ಬಿಟ್ಟು ವೋಟ್ ಹಾಕುವಂಥ ಒಂದು ಪರಿಸ್ಥಿತಿ ಅನ್ನೋವಂಥದ್ದು ನಿರ್ಮಾಣ ಆಯಿತು. ಆದ್ದರಿಂದ ಇವತ್ತು ನಮ್ಮದೆಲ್ಲ ಒಂದೇ ಉದ್ದೇಶ ಏನಂತ ಹೇಳಿದ್ರೆ, ಈ ಒಂದು ಜನವಿರೋಧಿಯಾಗಿರುವಂಥ SIR ನೀತಿ ಮತ್ತು ಇದರಲ್ಲಿರುವಂಥ ಡಿಮೆರಿಟ್ಸನ್ನು ನಾವು ಖಂಡಿಸ್ತಾ ಇದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ಒಂದು ಜನಾಂದೋಲನ ಅನ್ನುವಂಥದ್ದು ರೂಪಿಸುವಂಥ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ತಾ, ಹಾಗೂ ಈ ಒಂದು ತಮ್ಮ ಮಾಧ್ಯಮದ ಹಕ್ಕು ಏನಿದೆ ಅದನ್ನು ಕಸಿದುಕೊಳ್ಳದಿರ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋವಂಥದ್ದು ನಮ್ಮದು ಒತ್ತಾಯ ಅನ್ನೋವಂಥದ್ದಾಗಿದೆ. ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ಅಂತ. ಈಗ ನಾವು ವೋಟ್ ಪರಿಷ್ಕರಣೆ ಅದ್ರ ವಿರುದ್ಧವಾಗಿ ನಾವೇನು ಮಾಡ್ತೀವಿ, ಯಾಕಂದ್ರೆ ಅದು ವರ್ಷ ಅಥವಾ 5 ವರ್ಷಕ್ಕೊಂದ್ಸಲ ಕಂಟಿನ್ಯೂ ಮಾಡಲೇಬೇಕು. ನಮ್ಮ ಒತ್ತಾಯ ಇರೋದೇನೆಂದ್ರೆ, ನಮ್ಮಲ್ಲಿ ಏನು ದಾಖಲೆ ಇದೆ ಅದನ್ನು ತಗೊಂಡು ನಮ್ಮ ವೋಟ್ ಲಿಸ್ಟ್ ಮುಂದುವರಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಅದು ಬಿಟ್ಟು ನಮ್ಮ ತಾತ, ನಮ್ಮ ಮುತ್ತಜ್ಜಿ ಇಲ್ಲ ನಮ್ಮ ಅಪ್ಪ ಅವರು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರೆ ಕೊಡೋಕ್ಕಾಗಲ್ಲ. ನಂದೇ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ನಮ್ಮ ಅನ್ಎಜುಕೇಟೆಡ್ ತಂದೆ ತಾಯಿಗಳು ಡೇಟ್ ಆಫ್ ಬರ್ತ್ ಬರ್ಕೊಂಡಿರೋದಿಲ್ಲ, ಅವ್ರ ಡೇಟ್ ಆಫ್ ಬರ್ತ್ ಇರೋದಿಲ್ಲ. ಆಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಸ್ಕೂಲ್ ಸೇರುವಾಗ ನಮ್ಮ ಹೆಡ್ ಮಾಸ್ಟರ್ ಬಂದು ಹಳ್ಳಿಗೆ ಬಂದ್ಬಿಟ್ಟು ಮಕ್ಕಳಿಗೆ ಮೊದಲು ಕಿವಿ ಅಂದ್ರೆ ಸಾಕು, ಕಿವಿ ಅನ್ನಿಸ್ತಾ ಇದೆ ಇವ್ರು ಸೇರಿಸ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಬಂದು ಸ್ಕೂಲಲ್ಲಿ ಸೇರಿಸ್ಕೊಂಡು ಡೇಟ್ ಆಫ್ ಬರ್ತ್ ಅವರೇ ಬರ್ಕೊಡ್ತಾರೆ. ಅದೊಂದು ಸ್ಕೂಲ್ ಸರ್ಟಿಫಿಕೇಟ್ ನಾವು ಕೊಡ್ಬೋದು. ಅದು ಬಿಟ್ಟರೆ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರೆ ಎಲ್ಲಿ ತಂದು ಕೊಡೋದು? ಜನನ ಪ್ರಮಾಣ ಪತ್ರ ಕೊಡಿ ಅಂತ ಕೇಳ್ತಾರೆ ಈಗ ನಮ್ಮ ಮೇಲ್ವರು, ಅವು ಕೊಡಕ್ ಬರಲ್ಲ. ಅದರಿಂದ ನಮ್ಮ ಒತ್ತಾಯ ಏನಂದ್ರೆ, ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಬೇರೆ ದೇಶ ಪಾಕಿಸ್ತಾನದಿಂದ ಮತ್ತೊಂದು ವಲಸೆಗೆ ಬಂದಿರೋರು ನೀವೆಲ್ಲ ವಾಪಸ್ ಕಳಿಸಿ, ನಾವೇ ನಮ್ದು ಎಲ್ಲಾನು ಬಾಂಗ್ಲಾದೇಶದವರ ಕಾಣಬಾರ್ದು ಅನ್ನೋದು ನಮ್ಮ ಉದ್ದೇಶ. ಎಲ್ಲಾ ನಾಗರಿಕರು ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಇರೋಂಥ ನಾಗರಿಕರನ್ನ ಬೇರೆ ದೇಶದವ್ರ ತರ ಕಾಣಬಾರ್ದು, ಅವ್ನು ಕಾಣಬಾರ್ದು. ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ಒಂದು ಓಟ್ ಹಾಕಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ನಮ್ಮ ಸಂವಿಧಾನದ ಹಕ್ಕದಲ್ಲೇ ನಮ್ಮನಿಗೆ ಒಂದು ವೋಟರ್ ಪವರ್ ತಂದು ಒಂದು ವೋಟ್ ಹಕ್ಕು ಕೊಟ್ಟಿದ್ದಾರೆ. ಅದನ್ನ ಈಗಿನ ಸರ್ಕಾರಗಳು ಬಂದ್ಬಿಟ್ಟು ಯಾವುದೋ ಒಂದು ದಾಖಲೆಯಲ್ಲಿ ಒಂದು ಹೆಸರಿಟ್ಕೊಂಡು ನಮ್ಮನ್ನು ಓಟ್ನ ಕಿತ್ಕೊಂಡು, ಮತ್ತೆ ಅವ್ರು ಬೇಕಾದವ್ರನ್ನ ಹೋಟೆಲ್ ಸೇರಿಸ್ಕೊಂಡು ಅಮಾಯಕರನ್ನ ಮತ್ತೆ ಅನ್ಎಜುಕೇಟರ್ನ ಹೋಟೆಲ್ ಕಿತ್ತಾಕೋದು, ಮತ್ತೆ ಹಿರಿಯರನ್ನ ಏನು ಓಟ್ ಪವರ್ ನಮ್ಮ 60 ವರ್ಷ 50 ವರ್ಷ 70 ವರ್ಷದ ಮುದುಕರನ್ನ ಒಂದು ಹೋಟೆಲ್ ಕೀಳುವಂತ
ಹುನ್ನಾರ ಏನೇನು ಇರ್ತದೆ ಅದು ನಿಲ್ಲಬೇಕು ಅನ್ನೋದು ನಮ್ಮ ಒತ್ತಾಯ. ಸತ್ತೂರನ್ನು ಡಿಲೀಟ್ ಮಾಡಲೇಬೇಕು, ಹೊಸದಾಗಿ ಮದುವೆ ಆಗಿರೋ ನಾವು ಸೇರಿಸಲೇಬೇಕು, ಸೇರಿಸ್ಕೊಳ್ಳಿ. ಸತ್ತೂರನ್ನು ಡಿಲೀಟ್ ಮಾಡಿ, ನಮ್ದು ಅಬ್ಜೆಕ್ಷನ್ ಇಲ್ಲ. ನಮ್ಮ ಅಬ್ಜೆಕ್ಷನ್ ಏನಂದ್ರೆ ದಾಖಲೆನೇ ಪುರಾವೆ ಇಟ್ಕೊಂಡು ಈಗ ಬಿಹಾರದಲ್ಲಿ 65 ಲಕ್ಷ ಜನನು ಬೇರೆ ಇವ್ರನ್ನ ಬಾಂಗ್ಲಾದೇಶದವರನ್ನ ಯಾಕೆ ಡಿಲೀಟ್ ಮಾಡಿದ್ರಿ? ನೀವು ಎನ್ಕ್ವೈರಿ ಮಾಡಿ. ಗಡಿಯದಲ್ಲಿ ಏನಕ್ಕೆ ಮಿಲಿಟರಿ ಇರೋದೇನಕ್ಕೆ? ನಮ್ಮ ಹೋಮ್ ಮಿನಿಸ್ಟರ್ ಈಗ ಗೃಹ ಸಚಿವಾಲಯ ಇರೋದೇನಕ್ಕೆ? ಯಾಕೆ ಬಿಟ್ಕೊಂಡ್ರು ಒಳಗಡೆ? ಈಗ ನಾವು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಮ ನಂಗೆ ಬಿಟ್ಬಿಡ್ತಾರ? ವೀಸಾ ಕೇಳಲ್ವಾ? ಯಾಕೆ ಬಂದ್ರೆ ನಮ್ಮ ದೇಶಕ್ಕೆ ಯಾವ ರೀತಿ ಬಂದ್ರು ಅವರು? ಎನ್ಕ್ವೈರಿ ಮಾಡಿ. ಅದನ್ನ ತಂದು ನಮ್ಮ ವೋಟರ್ಸ್ ಮೇಲೆ ಯಾಕೆ ಅದನ್ನ ಪ್ರಭಾವ ಬೀರ್ತಾ ಇದ್ರ ಅಂತ ನಮ್ಮ ಒತ್ತಾಯನೇ. ನಮ್ಮ ಒತ್ತಾಯ ಇರೋದು ನಮ್ಮ ಓಟು ನಮ್ಮ ಹಕ್ಕು, ಅದು ನಮ್ಮ ಓಟ್ ನಮ್ಗೆ ನಿಲ್ಬೇಕು ಅನ್ನೋದಷ್ಟೇ. ನಮ್ಮಲ್ಲಿ ಏನ್ ಪುರಾವೆ ಇದೆ ಪುರಾವೆ ಕೊಡ್ತೀವಿ, ನಮ್ಮ ವೋಟ್ ಲಿಸ್ಟ್ ಸೇರಿಸ್ಬೇಕು, ಅದನ್ನ ಉಳಿಸ್ಬೇಕು ಅನ್ನೋದಷ್ಟೇ ನಮ್ಮ ಒತ್ತಾಯ. ಎಲ್ಲ ನೀವು ಏನು ನಿಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲ ಪ್ರಚಾರ ಮಾಡಿ ಸರ್ಕಾರಕ್ಕೆ ಮುಟ್ಟಿಸ್ತೀರಾ ಅಂತ ಬಯಸ್ತಾ ನನ್ನ